ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇಡೀ ಜಗತ್ತು ಈಗ ಒಂದು ರೀತಿಯ ಕೌಂಟ್ ಡೌನ್ನಲ್ಲಿ ನಿಂತಿದೆ. ಕೇವಲ 48 ಗಂಟೆಗಳ ಸಮಯ ಇಡೀ ಪ್ರಪಂಚದ ನಿದ್ದೆ ಕೆಡಿಸಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೊಟ್ಟಿರುವ ಈ ಒಂದು ಎಚ್ಚರಿಕೆ ಇಡೀ ಪಶ್ಚಿಮ ಏಷ್ಯಾವನ್ನೇ ಸ್ಮಶಾನ ಮಾಡಲು ಹೊರಟಿದ್ಯಾ ಅಥವಾ ಇದು ಕೇವಲ ಮಾತಿನ ಯುದ್ಧನ ಅನ್ನುವ ಪ್ರಶ್ನೆಗಳು ಕೂಡ ಹುಟ್ಕೊಂಡಿದೆ. ನಿಮ್ಗೆ ಗೊತ್ತಾ, ಈ 48 ಗಂಟೆಗಳ ಡೆಡ್ಲೈನ್ ಇವತ್ತು ಮುಕ್ತಾಯವಾಗ್ತಾ ಇದೆ. ಟ್ರಂಪ್ ನೇರವಾಗಿ ಹೇಳಿದ್ದಾರೆ, ಇರಾನ್ ತನ್ನ ಹಠ ಬಿಡದೇ ಇದ್ರೆ ಅವರ ಪವರ್ ಪ್ಲಾಂಟ್ಗಳನ್ನ ಧೂಳಿಪಟ ಮಾಡ್ತೀವಿ. ಇದು ಸುಮ್ಮನೆ ಹೇಳುತ್ತಿರುವ ಮಾತಲ್ಲ. ಇದರ ಹಿಂದೆ ಇರೋದು ಜಾಗತಿಕ ತೈಲ ಮಾರುಕಟ್ಟೆಯ ಆಟ ಮತ್ತು ಅಣುಬಾಂಬ್ನ ಭೀತಿ. ಇದು ಸಾಮಾನ್ಯ ವಿಷಯ ಅಲ್ಲ, ಯಾಕಂದ್ರೆ ಇದು ಕೇವಲ ಅಮೆರಿಕ ಮತ್ತು ಇರಾನ್ ನಡುವಿನ ಜಗಳವಲ್ಲ. ಇದರ ಬಿಸಿ ಭಾರತದ ಮೇಲೆ ಹೇಗೆ ತಟ್ಟಬಹುದು ಅನ್ನೋದನ್ನ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಿ. ಹಾಗಾದ್ರೆ ಏನಿದು ಡೆಡ್ಲೈನ್? ಈ ಡೆಡ್ಲೈನ್ ಮುಗಿದ ಮೇಲೆ ಅಮೆರಿಕ ಏನ್ ಮಾಡುತ್ತೆ? ಇದರಿಂದ ಭಾರತ ಹಾಗೂ ಜಗತ್ತಿನ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ? ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, ನಿಮ್ಮ ಮನೆಯ ಲೈಟ್ ಆಫ್ ಆದರೆ ಅರ್ಧ ಗಂಟೆ ನಮಗೆ ತಡೆಯೋದಕ್ಕೆ ಆಗೋದಿಲ್ಲ. ಆದರೆ ಇಡೀ ಒಂದು ದೇಶದ ಪವರ್ ಗ್ರಿಡ್ ಅನ್ನೇ ಧೂಳಿಪಟ ಮಾಡ್ತೀವಿ ಅಂತ ಅಮೆರಿಕ ಎಚ್ಚರಿಕೆ ಕೊಟ್ಟಿದೆ. ಇದು ಕೇವಲ ಯುದ್ಧದ ಮಾತಲ್ಲ, ಇದು ಅಣುಬಾಂಬ್ ಸ್ಫೋಟಕ್ಕಿಂತಲೂ ಭೀಕರವಾದ ವಿಕಿರಣದ ಸುನಾಮಿ ಎಬ್ಬಿಸುವ ಮುನ್ಸೂಚನೆ. ಹೌದು, ಕಳೆದ 2 ದಿನಗಳಿಂದ ಪ್ರತಿಯೊಂದು ದೇಶದ ಕಣ್ಣು ಇರಾನ್ ಮೇಲಿದೆ. ಇದಕ್ಕೆ ಕಾರಣ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೊಟ್ಟಿರುವ ಡೆಡ್ಲೈನ್. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇರಾನ್ ಹರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದೆ. ಒಮ್ಮೆ ಯೋಚನೆ ಮಾಡಿ, ಪ್ರಪಂಚದ 20% ತೈಲ ಇದೇ ಒಂದು ಪುಟ್ಟ ಜಲಸಂಧಿಯ ಮೂಲಕ ಹಾದು ಹೋಗಬೇಕು. ಇರಾನ್ ಇಲ್ಲಿ ತನ್ನ ಹಡಗುಗಳನ್ನ ನಿಲ್ಲಿಸಿ ಶತ್ರು ದೇಶಗಳ ಹಡಗುಗಳು ಹೋಗುವಂತಿಲ್ಲ ಅಂತ ಆರ್ಡರ್ ಮಾಡಿದೆ. ಇದು ಜಾಗತಿಕವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಗಗನಕ್ಕೆ ಏರಿಸುವಂತಹ ಮಾಸ್ಟರ್ ಪ್ಲಾನ್. ಇದಕ್ಕೆ ಪ್ರತಿಯಾಗಿ ಟ್ರಂಪ್ ಸಿಡಿದೆದ್ದಿದ್ದಾರೆ. ಅವರ ಸ್ಟೈಲ್ ನಿಮ್ಗೆ ಗೊತ್ತೇ ಇದೆ. ಪೀಸ್ ಥ್ರೂ ಸ್ಟ್ರೆಂತ್ ಅಥವಾ ಶಕ್ತಿಯ ಮೂಲಕ ಶಾಂತಿ ಅನ್ನೋದು ಅವರ ಪಾಲಿಸಿ. ಟ್ರಂಪ್ ನೇರವಾಗಿ ಹೇಳ್ತಿರೋದೇನ್ ಗೊತ್ತಾ? ನೀವು ಮುಂದಿನ 48 ಗಂಟೆಗಳಲ್ಲಿ ಈ ದಾರಿಯನ್ನ ಓಪನ್ ಮಾಡದೇ ಇದ್ರೆ ನಿಮ್ಮ ದೇಶದ ಅತಿ ದೊಡ್ಡ ಪವರ್ ಪ್ಲಾಂಟ್ಗಳನ್ನ ಧೂಳಿಪಟ ಮಾಡ್ತೀವಿ. ಆದರೆ ಇಲ್ಲೇ ಟ್ವಿಸ್ಟ್ ಇದೆ. ಇರಾನ್ ಸುಮ್ಮನೆ ಕೂತಿಲ್ಲ. ಟ್ರಂಪ್ ಅವರ ಈ ಎಚ್ಚರಿಕೆಗೆ ಇರಾನ್ ಕೊಟ್ಟ ಉತ್ತರ ಇಡೀ ವೈಟ್ ಹೌಸ್ ಅನ್ನೇ ನಡುಗುವಂತೆ ಮಾಡಿದೆ. ಸ್ನೇಹಿತರೆ, ಇಲ್ಲಿ ಇರಾನ್ ಅಮೆರಿಕವನ್ನ ಕೆಣಕಲು ಟ್ರಂಪ್ ಅವರದ್ದೇ ಅಸ್ತ್ರವನ್ನ ಬಳಸಿದೆ. ಟ್ರಂಪ್ ಅವರ ಫೇಮಸ್ ರಿಯಾಲಿಟಿ ಶೋ ದಿ ಅಪ್ರೆಂಟಿಸ್ನಲ್ಲಿ ಅವ್ರು ಹೇಳ್ತಾ ಇದ್ದ ಮಾತು, ಯು ಆರ್ ಫೈರ್ಡ್. ಇರಾನ್ನ ಸೇನಾಧಿಕಾರಿಗಳು ಕೂಡ ಈಗ ಟ್ರಂಪ್ಗೆ ಅದೇ ಮಾತು ಹೇಳಿ ಗೇಲಿ ಮಾಡಿದ್ದಾರೆ. ಹಾಗಂತ ಇಲ್ಲಿ ಇರಾನ್ ಕೇವಲ ಬಾಯಿ ಮಾತಿನಲ್ಲಿ ಹೇಳ್ತಾ ಇಲ್ಲ. ಅವರು ಒಂದು ಹೆಜ್ಜೆ ಮುಂದೆ ಹೋಗಿ, ನಮ್ಮ ಪವರ್ ಪ್ಲಾಂಟ್ ಮೇಲೆ ನೀವೇನಾದರೂ ದಾಳಿ ಮಾಡಿದರೆ ಅರಬ್ ದೇಶಗಳಲ್ಲಿರುವ ಅಮೆರಿಕಾದ ಎಲ್ಲ ಆಸ್ತಿಗಳು, IT ನೆಟ್ವರ್ಕ್ ಮತ್ತು ಕುಡಿಯುವ ನೀರಿನ ಪ್ಲಾಂಟ್ಗಳ ಮೇಲೆ ನಾವು ಅಟ್ಯಾಕ್ ಮಾಡ್ತೀವಿ ಅಂತ ಎಚ್ಚರಿಸಿದ್ದಾರೆ. ಒಮ್ಮೆ ಯೋಚನೆ ಮಾಡಿ, ಸೌದಿ ಅರೇಬಿಯಾ, UAE, ಕತಾರ್ನಂತಹ ದೇಶಗಳು ಕುಡಿಯುವ ನೀರಿಗಾಗಿ ಸಮುದ್ರದ ನೀರನ್ನ ಶುದ್ಧೀಕರಿಸುವ ಡಿಸ್ಯಾಲಿನೇಷನ್ ಪ್ಲಾಂಟ್ಗಳ ಮೇಲೆ ಅವಲಂಬಿತವಾಗಿವೆ. ಇವುಗಳ ಮೇಲೆ ದಾಳಿಯಾದರೆ ಇಡೀ ಗಲ್ಫ್ ದೇಶಗಳಲ್ಲಿ ಕುಡಿಯುವ ನೀರಿಗೂ ಹಾಹಾಕಾರ ಶುರುವಾಗುತ್ತೆ. ಅರಬ್ ದೇಶಗಳಂತೂ ನೀರನ್ನ ಶುದ್ಧೀಕರಿಸುವ ಪ್ಲಾಂಟ್ಗಳ ಮೇಲೆ ಅವಲಂಬಿತವಾಗಿವೆ. ಆ ನೀರೆಲ್ಲ ಕಲುಷಿತ ಆದರೆ ಕೋಟ್ಯಂತರ ಜನ ಕುಡಿಯುವ ನೀರಿಲ್ಲದೆ ಸಾಯ್ಬೇಕಾಗುತ್ತೆ. ಇದು ಮನುಕುಲದ ಅತಿ ದೊಡ್ಡ ದುರಂತವಾಗಬಹುದು. ಈಗ ಲೇಟೆಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ಇರಾನ್ ತನ್ನ ಹಿಡನ್ ಮಿಸೈಲ್ ಸಿಟಿ ಅಥವಾ ಗುಪ್ತ ಕ್ಷಿಪಣಿ ನಗರಗಳನ್ನ ಸಕ್ರಿಯಗೊಳಿಸಿದೆ. ಅಷ್ಟೇ ಅಲ್ಲ, ಇರಾನ್ ಒಂದು ವೇಳೆ ತನ್ನ ಮೇಲೆ ದಾಳಿಯಾದರೆ ಕೇವಲ ಅಮೆರಿಕ ಮಾತ್ರವಲ್ಲ, ಅಮೆರಿಕದ ಮಿತ್ರ ರಾಷ್ಟ್ರಗಳ IT ನೆಟ್ವರ್ಕ್ ಮತ್ತು ಎನರ್ಜಿ ಪ್ಲಾಂಟ್ಗಳನ್ನ ಟಾರ್ಗೆಟ್ ಮಾಡೋದಾಗಿ ಎಚ್ಚರಿಕೆ ನೀಡಿದೆ. ಸ್ನೇಹಿತರೆ, ಲಾರಿಜಾನಿಯ ಬಗ್ಗೆ ನಿಮಗೆ ಗೊತ್ತಿರಬಹುದು. ಈತನನ್ನ ಇತ್ತೀಚೆಗಷ್ಟೇ ಇಸ್ರೇಲ್ ಹೊಡೆದು ಹಾಕಿತ್ತು. ಇವರು ಅಮೆರಿಕದ ದಾಳಿಯ ಪ್ಲಾನ್ ಬಗ್ಗೆ ಒಂದು ಮಾತು ಹೇಳ್ತಾ ಇದ್ರು. ನೀವು ನಮ್ಮ ಪವರ್ ಪ್ಲಾಂಟ್ ಹೊಡೆದು ಕತ್ತಲೆ ಮಾಡಿದ್ರೆ ಅದೇ ಕತ್ತಲೆಯಲ್ಲಿ ನಾವು ಅಮೆರಿಕದ ಸೈನಿಕರನ್ನ ಬೇಟೆಯಾಡ್ತೀವಿ ಅಂತ ಅಮೆರಿಕಾಗೆ ಎಚ್ಚರಿಕೆ ನೀಡಿದ್ರು. ಇದೀಗ ಲಾರಿಜಾನಿ ಇಲ್ಲದೇ ಇದ್ರು. ಅವರು ಕೊಟ್ಟ ಪ್ಲಾನ್ ಪ್ರಕಾರವೇ ಇರಾನ್ ಮುಂದೆ ಸಾಗ್ತಾ ಇದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಟ್ರಂಪ್ ಟಾರ್ಗೆಟ್ ಬಗ್ಗೆ ನೋಡೋದಾದ್ರೆ, ಟ್ರಂಪ್ ಅವರ ಮೊದಲ ಟಾರ್ಗೆಟೇ ಬುಷೇಹರ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಮೊದಲು ನಾವು ಇರಾನ್ನ ಅತಿ ದೊಡ್ಡ ಪವರ್ ಪ್ಲಾಂಟ್ ಅನ್ನೇ ಉಡಾಯಿಸ್ತೀವಿ ಅಂತ ಟ್ರಂಪ್ ಈಗಾಗಲೇ ಹೇಳಿಬಿಟ್ಟಿದ್ದಾರೆ. ಟ್ರಂಪ್ ಹೇಳಿರುವ ಆ ದೊಡ್ಡ ಪ್ಲಾಂಟ್ ಬೇರ್ಯಾವುದು ಅಲ್ಲ, ಅದೇ ಬುಷೇಹರ್. ಇದು ಕೇವಲ ಕರೆಂಟ್ ಕೊಡುವ ಪ್ಲಾಂಟ್ ಅಲ್ಲ, ಇದೊಂದು ಅಣು ವಿದ್ಯುತ್ ಸ್ಥಾವರ.
ಇಲ್ಲಿ ಅಪಾಯ ಏನ್ ಗೊತ್ತಾ? ಈ ಬುಷೇಹರ್ ಪ್ಲಾಂಟ್ ಮೇಲೆ ಏನಾದರೂ ಬಾಂಬ್ ಬಿದ್ದರೆ ಅಲ್ಲಿಂದ ಹೊರಬರುವ ವಿಕಿರಣ ಅಥವಾ ರೇಡಿಯೇಷನ್ ಇಡೀ ಪರ್ಷಿಯನ್ ಗಲ್ಫ್ ಅನ್ನ ಹರಡಬಹುದು. ಅಕ್ಕಪಕ್ಕದ ದೇಶಗಳ ನೀರು ಕಲುಷಿತವಾಗಬಹುದು. ಇದು ಮಾನವ ಇತಿಹಾಸದ ಅತಿ ದೊಡ್ಡ ದುರಂತವಾಗಬಹುದು ಅನ್ನುವ ಭಯ ತಜ್ಞರಲ್ಲಿದೆ. ಆದರೆ ಇರಾನ್ ಸುಲಭಕ್ಕೆ ಸೋಲನ್ನೊಪ್ಪುವ ದೇಶ ಅಲ್ಲ. ಇರಾನ್ ಬಳಿ ಸುಮಾರು 90,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವಿದೆ. ಅವರ ಪವರ್ ಗ್ರಿಡ್ ಅಷ್ಟು ಸುಲಭವಾಗಿ ನಾಶಪಡಿಸಲು ಸಾಧ್ಯವಿಲ್ಲ ಎನ್ನಲಾಗ್ತಾ ಇದೆ. ಸ್ನೇಹಿತರೆ, ನಾವಿಲ್ಲಿ ಕೇವಲ ಮೇಲ್ನೋಟಕ್ಕೆ ಪವರ್ ಪ್ಲಾಂಟ್ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಆದರೆ ಅಮೆರಿಕ ಯಾಕೆ ಇರಾನ್ನ ಪವರ್ ಗ್ರಿಡ್ ಅನ್ನೇ ಟಾರ್ಗೆಟ್ ಮಾಡ್ತಿದೆ ಗೊತ್ತಾ? ಟ್ರಂಪ್ ಅವರ ಲೆಕ್ಕಾಚಾರದ ಪ್ರಕಾರ ಇರಾನ್ನ ವಿದ್ಯುತ್ ಶಕ್ತಿಯನ್ನ ಕೇವಲ 1 ಗಂಟೆಯಲ್ಲಿ ನಾಶ ಮಾಡಬಹುದು. ಆದರೆ ಅದನ್ನ ಮತ್ತೆ ಕಟ್ಟಲು ಇರಾನ್ಗೆ ಬರೋಬ್ಬರಿ 25 ವರ್ಷ ಬೇಕಾಗುತ್ತೆ. ಅಂದ್ರೆ ಇಡೀ ಒಂದು ದೇಶವನ್ನ 1/4 ಶತಮಾನ ಹಿಂದಕ್ಕೆ ತಳ್ಳೋದು ಅಮೆರಿಕದ ಪ್ಲಾನ್. ಸ್ನೇಹಿತರೆ, ಇದೆಲ್ಲದರ ಮಧ್ಯೆ ಒಂದು ತಮಾಷೆಯ ವಿಷಯ ಇದೆ. ಅದು ಪಾಕಿಸ್ತಾನದ ಮಾಜಿ ರಾಯಭಾರಿಯೊಬ್ಬರು ಕೊಟ್ಟಿರುವ ಫನ್ನಿ ಹೇಳಿಕೆ. ಆತ ಕೊಟ್ಟಿರುವ ಹೇಳಿಕೆ ಏನ್ ಗೊತ್ತಾ? ಅಮೆರಿಕ ಏನಾದರೂ ಇರಾನ್ ಮೇಲೆ ದಾಳಿ ಮಾಡಿದರೆ ಇರಾನ್ ಭಾರತದ ದೆಹಲಿ ಮತ್ತು ಮುಂಬೈನಂತಹ ನಗರಗಳ ಮೇಲೆ ದಾಳಿ ಮಾಡಬೇಕು ಅಂತ ಇರಾನ್ಗೆ ಸಲಹೆ ಕೊಟ್ಟಿದ್ದಾರೆ. ಎಂತಹ ಸಲಹೆ ಅಲ್ವಾ? ಪಾಕಿಸ್ತಾನದ ಕೈಯಿಂದ ಆಗೋದಿಷ್ಟೇ ಬಿಡಿ. ಏನೇ ಆದರೂ ಅದಕ್ಕೆ ಭಾರತಕ್ಕೆ ತೊಂದರೆ ಕೊಡಬೇಕು. ತನ್ನ ದೇಶ ಹೊತ್ತಿ ಉರಿತಾ ಇದ್ರೂ ಪರವಾಗಿಲ್ಲ, ಭಾರತಕ್ಕೆ ತೊಂದರೆ ಕೊಡದೇ ಇದ್ರೆ ಅದಕ್ಕೆ ನಿದ್ದೇನೆ ಬರೋದಿಲ್ಲ ಅನ್ಸುತ್ತೆ. ನಾವು ಈ ವಿಚಾರವನ್ನ ಇಲ್ಲಿ ಹೇಳಿದ್ ಯಾಕೊತ್ತಾ? ಸೀರಿಯಸ್ ವಿಚಾರದಲ್ಲಿ ಸ್ವಲ್ಪ ಕಾಮಿಡಿ ಇರಲಿ ಅನ್ನುವ ಕಾರಣಕ್ಕಾಗಿ ಮಾತ್ರ. ಇನ್ನು ಮತ್ತೆ ಅಮೆರಿಕದ ವಿಚಾರಕ್ಕೆ ಬರೋಣ. ಟ್ರಂಪ್ ಕೊಟ್ಟಿರುವ ಡೆಡ್ ಲೈನ್ ಮುಗಿತಾ ಬರ್ತಾ ಇದೆ. ಹೀಗಾಗಿ ಅಮೆರಿಕ ಬೇರೆ ಬೇರೆ ರೀತಿಯಲ್ಲಿ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದೆ. ಹಾಗಂತ ಅಮೆರಿಕ ಕೇವಲ ವೈಮಾನಿಕ ದಾಳಿಗೆ ಮಾತ್ರ ಪ್ಲಾನ್ ಮಾಡಿಲ್ಲ. ಒಂದು ವೇಳೆ ಇರಾನ್ ಹಾದಿಗೆ ಬರದಿದ್ರೆ ಇರಾನ್ನ ಪ್ರಮುಖ ಗ್ಯಾಸ್ ಫೀಲ್ಡ್ಗಳನ್ನು ವಶಪಡಿಸಿಕೊಳ್ಳಲು ಅಮೆರಿಕ ಸೈನ್ಯ ಇರಾನ್ ಒಳಗೆ ನುಗ್ಗುವ ಸಾಧ್ಯತೆಯೂ ಇದೆ ಅಂತ ಹೇಳಲಾಗ್ತಾ ಇದೆ. ಹೌದು, ಒಂದು ವೇಳೆ ಈ 48 ಗಂಟೆಗಳ ಡೆಡ್ ಲೈನ್ ವರ್ಕ್ ಆಗದೆ ಇದ್ರೆ ಅಮೆರಿಕ ಕೇವಲ ವೈಮಾನಿಕ ದಾಳಿಗೆ ಸೀಮಿತವಾಗಲ್ಲ. ವರದಿಗಳ ಪ್ರಕಾರ ಟ್ರಂಪ್ ಸರ್ಕಾರ ಈಗ ಇರಾನ್ನ ಒಳಗಡೆ ಸೈನ್ಯ ನುಗ್ಗಿಸಿ ದಕ್ಷಿಣ ಪಾರ್ಸಾಸ್ ಫೀಲ್ಡ್ ಮತ್ತು ಕಾರ್ಗ್ ಐಲ್ಯಾಂಡ್ ಅನ್ನ ವಶಪಡಿಸಿಕೊಳ್ಳಲು ಪ್ಲಾನ್ ಮಾಡ್ತಿದೆ. ಹೀಗಾದರೆ ಇದು 21ನೇ ಶತಮಾನದ ಅತಿ ದೊಡ್ಡ ಭೂಸೇನಾ ಯುದ್ಧವಾಗೋದರಲ್ಲಿ ಸಂಶಯವೇ ಇಲ್ಲ. ಟ್ರಂಪ್ ಅವರ ಈ 48 ಗಂಟೆಗಳ ಡೆಡ್ ಲೈನ್ ಇಂದು ಮುಗಿತಾ ಇದೆ. ಈಗ ಇಡೀ ಜಗತ್ತು 2 ದಾರಿಗಳ ನಡುವೆ ಸಿಲುಕಿದೆ. ಒಂದು ಮಾತುಕತೆ, ಇನ್ನೊಂದು ಮಹಾಯುದ್ಧ. ಟ್ರಂಪ್ ಅವರ ಈ ಎಚ್ಚರಿಕೆ ಇರಾನ್ ಅನ್ನ ಟೇಬಲ್ ಮೇಲೆ ತಂದು ಕೂರಿಸುತ್ತಾ ಅಥವಾ ಪಶ್ಚಿಮ ಏಷ್ಯಾವನ್ನ ಬೆಂಕಿಯ ಜ್ವಾಲೆಯಲ್ಲಿ ತಳ್ಳುತ್ತಾ? ಒಂದು ಕಡೆ ಟ್ರಂಪ್ ಅವರ ಹಠ, ಇನ್ನೊಂದು ಕಡೆ ಇರಾನ್ನ ಪ್ರತೀಕಾರ. ಈ ನಡುವೆ ಸಿಲುಕಿ ನಲುಗುತ್ತಿರುವವರು ಸಾಮಾನ್ಯ ಜನ. ಈ 48 ಗಂಟೆಗಳ ಡೆಡ್ ಲೈನ್ ಮುಗಿಯೋದಕ್ಕೆ ಕೆಲವು ಸಮಯಗಳು ಮಾತ್ರ ಬಾಕಿ ಇದೆ. ಇವತ್ತು ರಾತ್ರಿ ಇಡೀ ಜಗತ್ತು ನಿದ್ದೆ ಇಲ್ಲದೆ ಕಳೆಯಬೇಕಾದ ಪರಿಸ್ಥಿತಿ ಬಂದಿದೆ. ನಿಮ್ಮ ಪ್ರಕಾರ ಡೆಡ್ ಲೈನ್ ಮುಗಿದ ಮೇಲೆ ಅಮೆರಿಕ ಯಾವ ರೀತಿ ದಾಳಿ ಮಾಡಬಹುದು? ಇದಕ್ಕೆ ಇರಾನ್ ಯಾವ ರೀತಿ ಪ್ರತಿದಾಳಿ ಮಾಡಬಹುದು? ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ. ಇದೇ ರೀತಿ ಯುದ್ಧದ ಕ್ಷಣ ಕ್ಷಣದ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.